ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡಿ ಕೇಳ್ತಾರೆ, ನಿಮಗೆ ನಾರ್ಮಲ್ ಡೆಲಿವರಿನ ಸಿ ಸೆಕ್ಷನ್ ಆಗಿರೋದು ಅಂತ. ಯಾವುದಾದ್ರೂ ಮಗು ಹೊರಗಡೆ ಬರೋದಕ್ಕೆ ಒಂದು ದಾರಿ ಅಷ್ಟೇ. ಓಕೆ, ನನಗಾಗಿರೋದು ನಾರ್ಮಲ್ ಡೆಲಿವರಿನೇ. ನಾನು ಸುಮಾರು ಜನ ಈ ಥರದ್ದು ಹೇಳೋದು ಕೇಳಿದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡಿದಷ್ಟು ನಾರ್ಮಲ್ ಡೆಲಿವರಿ ಆಗುತ್ತೆ, ಇಲ್ಲ ಅಂದರೆ ಸಿ ಸೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾವ ಬೇಸಿಸ್ ಮೇಲೆ ಈ ಥರ ಎಲ್ಲ ಹೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಜಾಸ್ತಿ ಕೆಲಸನೇ ಮಾಡಿಲ್ಲ. ಫಸ್ಟ್ 5 ಮಂತ್ಸು ತುಂಬಾ ವಾಮಿಟಿಂಗ್ ಇದ್ದಿದ್ದರಿಂದ ನನಗೆ ತುಂಬ ಸುಸ್ತಾಗೋದು, ವಾಮಿಟ್ ಜಾಸ್ತಿ ಆಗ್ತಿದ್ದರಿಂದ ನನ್ನ ಕೈಲಿ ಕೆಲಸ ಎಲ್ಲ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ನಂಗೆ ಜಾಸ್ತಿ ರೆಸ್ಟ್ ಬೇಕಿರ್ತಿತ್ತು. ನನ್ನ ಹಸ್ಬೆಂಡೇ ಎಲ್ಲ ಕೆಲಸ ಮಾಡ್ತಿದ್ರು. ಬೆಂಗಳೂರಲ್ಲಿದ್ದರೆ ಊರಿಗೆ ಹೋದರೆ ಅಮ್ಮ ಮತ್ತು ನನ್ನ ತಂಗಿಯರೆಲ್ಲ ಮನೇಲಿ ಕೆಲಸ ಮಾಡಿಕೊಂಡು ನನಗೆ ಯಾವ ಕೆಲಸನೂ ಬಿಡ್ತಿರ್ಲಿಲ್ಲ. ಆಫ್ಟರ್ 5 ಮಂತ್ಸ್ ನನಗೆ ವಾಮಿಟಿಂಗ್ ಎಲ್ಲ ನಿಲ್ತು. ಅದಾದಮೇಲೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಆಗ್ತಿರಲಿಲ್ಲ. ಪದೇ ಪದೇ ವಾಶ್ರೂಮ್ಗೆ ಹೋಗೋದು, ಇದೆಲ್ಲ ಕಾಮನ್ ಪ್ರೆಗ್ನೆನ್ಸಿನಲ್ಲಿ. 5 ಮಂತ್ಸ್ ಆದಮೇಲೆ ಸ್ವಲ್ಪ ಆರಾಮಾಗಿದ್ದರಿಂದ ಆವಾಗ 3 ಹೊತ್ತು ವಾಕ್ ಮಾಡ್ತಿದ್ದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಊಟ ಆದಮೇಲೆ ಮಿನಿಮಮ್ 1/2 hour to 45 minutes ನಾನು ವಾಕ್ ಚೆನ್ನಾಗಿ ಮಾಡ್ತಿದ್ದೆ ಅಷ್ಟೇ. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಇಷ್ಟಾದರೆ ಲೈಕ್, ಶೇರ್, ಫಾಲೋ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.